ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಮುರುಳಾ ರಾಜ್ಯ ಸಂಸ್ಥಾನ ಮಠ ಕಲಿಕೇರಿ ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಹಾಗೂ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ಎನ್ನುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಉದ್ಘಾಟನೆಯ ಸಮಾರಂಭಕ್ಕೆ ಸಾಕ್ಷಿಯಾದಂಥ ಪರಮ ಪೂಜ್ಯರಾದಿಗೆ ಎಲ್ಲರನ್ನ ಗೌರವಯುತವಾಗಿ ಸಮರ್ಪಣೆಯನ್ನು ಮಾಡೋಣ. ಇಳಿ ನಿನ್ನ ದಾನ ಬೆಳೆ. ಅದೇ ರೀತಿಯಾಗಿ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿದಂತ ಮಾತೆಯರು ಶ್ರೀಮಂತಿಯವರು ಬಂದು ಶಾಲು ಸನ್ಮಾನದ ಮೂಲಕ ಮಾಡಿ ಪವಾರ್ ಗುರುಮಾತೆಯರು ಬೇಗನೆ ಆಗಮಿಸಬೇಕು. ಭಾಜಪ ಉಪಾಧ್ಯಕ್ಷರು ವಿಜಯಪುರ ಇವರಿಗೆ ಮಡು ಜಂಬಿಯವರು ಮಹನೀಯರು ಈ ಒಂದು ಶಾಲೆಗೆ ಮೂಮೆಂಟ್ಸ್ ಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಆ ಮಹನೀಯರನ್ನ ಗೌರವಿಸಬೇಕು. ಹಿರಿಯರು ಆದಂತಹ ಅವರು ಮರಳಿ ಕರೆಸಬೇಕು. ಶಾಲಿನಿ ಹಿರೇಮಠ್ ಹಾಗೂ ರಶ್ಮಿ ಸುಂಕದವರು ಭರತನಾಟ್ಯ ಮಾಡಿ ಇವತ್ತು ಸದ್ದಿಲ್ಲದೆ ಮುಚ್ಚಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಬಿಗಿದಪ್ಪಿದ ಹಾಗೆ, ತೂಗುವ ಹಾಗೆ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ಭರತನಾಟ್ಯದ ಮೂಲಕ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಸದಸ್ಯರ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರ ಪಾದಗಳಿಗೆ ಹಣಿಮಣಿದು, ಈಗಾಗಲೇ ಸಮಯ ಸಾಕಷ್ಟಾಗಿದ್ದು ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಅಭ್ಯಾಗತ ಯಾವ ರೀತಿ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳಿದಾಗ, ಈ ಸಂಸ್ಥೆ ಈ ಭಾಗದಲ್ಲಿ, ಅದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಂಸ್ಕಾರಿತವಾದ ಸಂಸ್ಥೆ ಯಾವುದಾದ್ರು ಇದ್ರೆ ಅದು ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಈ ಕಂಪ್ಯೂಟರ್ನ ಯುಗದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಈ ಭಾಗದಲ್ಲಿ ತಲೆ ಎತ್ತುಕೊಂಡವ. ಆದರೆ ಸಂಸ್ಕಾರ ಬಹಳ ಮುಖ್ಯ ಆಗಿದೆ. ಸಂಸ್ಕಾರ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಂಸ್ಕಾರಿತವಾದ ಮನೆತನ ಎಲ್ಲ ಒಂದು ಬಂಧು ಬಳಗದಿಂದ ಈ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ನಾವು ವಿಚಾರ ಮಾಡಬೇಕಾಗಿದೆ, ಏನಾದ್ರು ಈ ಶಾಲೆಗೆ ಹಚ್ಚಬೇಕಾದ್ರೆ ನಮ್ಮ ಮಗ ಎಷ್ಟು ಕಲ್ತಾನ ಅನ್ನೋದನ್ನು ಮುಖ್ಯ ಅಲ್ಲ, ನಮ್ಮ ಮಗ ಎಷ್ಟು ಸಂಸ್ಕಾರ ಕಲ್ತಾನ ಅನ್ನೋದು ಸಹಿತ ಈಗಿನ ದಿನ ಬಹಳ ಮುಖ್ಯವಾಗಿದೆ. ಆ ಸಂಸ್ಕಾರಿತವಾದ ಶಿಕ್ಷಣವನ್ನ ಕೊಡ್ತಂಥದ್ದು ಶಿಕ್ಷಣ ಸಂಸ್ಥೆ. ಇದು ಶಿಕ್ಷಣ ಸಂಸ್ಥೆ ಬಹಳ ದಿನಗಳಿಂದಲೂ ಸಹಿತ ಜೋರಾಗಿ ಚಪ್ಪಾಳೆ ಬರಲಿ. ವೇದಿಕೆ ಮೇಲೆ ಕೂತ್ಕೊಂಡವ್ರದ್ದು ಆತ್ಮೀಯರೇ, ಯಾರೋ ಒಬ್ಬರಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೋದು. ಆ ಕಡೆ ದಂಡಿಗೆ ಕಲ್ಶೆಟ್ಟಿ ಸರ್ ಕೂತ್ಕೊಂಡಾರ, ಈ ಕಡೆ ದಂಡಿಗೆ ಕಲ್ಶೆಟ್ಟಿ ಅವ್ರ ಮಿಸ್ಸಸ್ ಕೂತ್ಕೊಂಡಾರ ಅಂತ. ಅದಕ್ಕೊಂದು ಕಾರಣ ಇದೆ. ಕಲ್ಕೇರಿ ಅವರು ತೋರಿಸ್ತಕ್ಕಂಥ ಪ್ರೀತಿಯ ವರ್ಣ ಅದರಲ್ಲಿದೆ. ಯಾಕಷ್ಟೊಂದು ಈ ದಂಪತಿಗಳ ಮೇಲೆ ಪ್ರೀತಿ ಅಂತಂದ್ರೆ, ನಾನು ಕಲ್ಕೇರಿಗೆ ಬಂದು 35 ವರ್ಷಗಳ ಕಾಲ ಇಂಗ್ಲಿಷ್ ಉಪನ್ಯಾಸಕನಾಗಿ ಸೇವೆಯನ್ನ ಸಲ್ಲಿಸಿ ಹೋದ ವರ್ಷ ರಿಟೈರ್ಡ್ ಆಗಿದ್ದೇನೆ. ಬಹುಶಃ ಇಲ್ಲಿ ಕೂತಂತವರಲ್ಲಿ ಕೂಡ ಒಂದು 30% ನನ್ನ ವಿದ್ಯಾರ್ಥಿಗಳಿರ್ಬೋದು. ಇಲ್ಲೇ ಕೂತ್ಕೊಂಡವರಲ್ಲಿಯೂ ಕೂಡ ಒಂದು 30% ವಿದ್ಯಾರ್ಥಿಗಳು ನನ್ನವರಿದ್ದಾರೆ. ನನ್ನ ಗುರು ಹಿರಿಯರು ಕೂಡ ಪಡೆದುಕೊಳ್ಳಬೇಕು. ಇನ್ನು ರಂಗೋಲಿ ಗೀತಾ ಪಾಟೀಲ್ ಅವರು ದ್ವಿತೀಯ ಸ್ಥಾನ, ಸ್ಟ್ಯಾಚ್ಯೂ ಗೇಮ್ ನಲ್ಲಿ ಪ್ರಥಮ ಸ್ಥಾನವನ್ನ ಶ್ರೀಮತಿ ವೇದಿಕೆ ಮೇಲೆ ಆಗಮಿಸಿ ಪ್ರಶಸ್ತಿ ಪತ್ರ ಅವರು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ವರ್ಧಮಾನ್ ಅವರು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅವರು ಪಡೆದುಕೊಳ್ಳಬೇಕು. ಅವರ ಪರವಾಗಿ ಗುರುಮಾತೆಯರಾದ ಕದಳಿ ಗುರುಲಿಂಗಪ್ಪ ಮುಪ್ಗಾರ್ ಅವರು ಈ ಮುದ್ದು ಮಕ್ಕಳಿಗೆ
ಶಾಲೆಯಲ್ಲಿರುವಂತಹ ಮುದ್ದು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ಉಚಿತವಾಗಿ ಮಕ್ಕಳಿಗೆ ನೀಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ಆ ಒಂದು ಪ್ರಶಸ್ತಿ ಪತ್ರದ ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಲ ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಒಂದು ಮಾತನ್ನ ಅವರಲ್ಲಿ ವಿನಂತಿ. ಮುದ್ದು ವಿದ್ಯಾರ್ಥಿನಿಯರು 2025-26ನೇ ಸಾಲಿನ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದು ಜ್ಞಾನ ಜ್ಯೋತಿಯ ಅವಾರ್ಡ್. ನೀವು ಕೂಡ ಮುಂದೆ ಈ ಜ್ಞಾನ ಜ್ಯೋತಿಯ ಹಾಗೆ ಸತತವಾಗಿ ಬೆಳೀತಾ ಇರಲಿ, ಪ್ರಜ್ವಲಿಸ್ತಾ ಇರಲಿ ಅನ್ನುವಂತ ಒಂದು ಆಶಯದೊಂದಿಗೆ ಈ ಒಂದು ಜ್ಞಾನ ಜ್ಯೋತಿ ಅವಾರ್ಡ್ ಪಡೆದುಕೊಂಡಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ನಮಸ್ಕಾರ. ಈ ಮುದ್ದು ಪುಟಾಣಿಗಳು ಸಹಿತ ಪ್ರಶಸ್ತಿ ಪತ್ರಗಳನ್ನ ಅದೇ ರೀತಿಯಾಗಿ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮವಾರು ಬಂದಂತ ವಿದ್ಯಾರ್ಥಿಗಳ ಒಂದು ಆದರ್ಶ ವಿದ್ಯಾರ್ಥಿಗಳು. ನಿಮ್ಮ ಮಕ್ಕಳೆಲ್ಲ ಪ್ರಶಸ್ತಿ ತಗೊಂಡಿದ್ದು ಹೌದಲ್ಲ? ಬರಲಿ ಜೋರು ನೋಡೋಣ ಚಪ್ಪಾಳೆ. ಧನ್ಯವಾದಗಳು. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿರುವಂತಹ ಪಾಲಕ ಬಂಧುಗಳಿಗೆ ಧನ್ಯವಾದಗಳು. ಇದು ನೋಡಿ ಹ್ಯಾಂಗ್ ಕೂತದ ಕಡ್ಡಿ. ಮುಂದಿನ ದಿನಮಾನಗಳಲ್ಲಿ ಉನ್ನತವಾದಂತಹ ಮಟ್ಟಿಗೆ ಬೆಳೀತದೆ ಅಂತಕ್ಕಂಥ ಮಾತುಗಳನ್ನ ಈ ವೇದಿಕೆ ಮುಖಾಂತರ ಕೊಟ್ಟು ನನಗೆ ಒಂದೆರಡು ಮಾತ್ರ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆ ಎಲ್ಲ ಗುರುವೃಂದಕ್ಕೂ ಹಾಗೂ ವೇದಿಕೆ ಮೇಲೆ ಗೊತ್ತಂತ ಎಲ್ಲ ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವನಿಗೆ ವಿದ್ಯಾರೇಖೆನೇ ಇಲ್ಲ ಅಂತ ಹೇಳಿದಾಗ ಅದನ್ನು ಗಮನಿಸಿರ್ತಕ್ಕಂಥ ಆ ಪಾಣಿನಿ ಏನು ಮಾಡ್ತಾನಂತಂದ್ರೆ ತನ್ನ ಹಸ್ತದ ಮೇಲೆ ಚಾಕುವಿನಿಂದ ವಿದ್ಯಾರೇಖೆ ಹೆಂಗಿರ್ಬೇಕಂದಿರ್ತಲ್ಲ ಆ ರೀತಿ ಕೊರ್ಕೊಂತ ನಾವು ರಕ್ತ ಬಂದದ್ದು ನೋಡಿ ತಂದೆ ತಾಯಿ ಬಹಳಷ್ಟು ದುಃಖ ಪಡ್ತಾರೆ. ಅದಕ್ಕೆ ವಿಚಾರ ಮಾಡಿ ಹಾಗೆ ಮಾಡ್ಬಿಡಪ್ಪ, ನೀನೇನು ದುಃಖಿಸಬೇಡ, ಹಾಗೆ ಹೇಳಿದಾರ ಜ್ಯೋತಿಷಿಗಳು, ಹಾಗೆ ಹೇಳಿದ್ದಾರೆ ಅಂತೇಳಿ ನಿನ್ನ ವಿಶ್ವಾಸವನ್ನ, ನಿನ್ನ ಮೇಲಿರ್ತಕ್ಕಂಥ ಭರವಸೆಯನ್ನ ನೀ ಕಳ್ಕೋಬೇಡ. ನೀನು ಮಾಡುವಂತ ಕಾರ್ಯದೊಳಗ ಓದಿನಲ್ಲಿ, ಅಧ್ಯಯನದಲ್ಲಿ ಇನ್ನು ಶ್ರದ್ಧೆ ಇಟ್ಟು ಓದು, ವಿಶ್ವಾಸ ಬಿಟ್ಟು ಆತ್ಮವಿಶ್ವಾಸದಿಂದ ನೀ ಅಧ್ಯಯನ ಮಾಡಿದ್ದೇ ಖರೆ ಆದ್ರೆ ಆ ಸರಸ್ವತಿ ನಿನಗೆ ಒಲಿದೇ ಒಲಿತಾಳಂತೇಳಿ ತಾಯಿ ಹೇಳಿದಾಗ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ಅಧ್ಯಯನ ಮಾಡಿರ್ತಕ್ಕಂಥ ಆ ವ್ಯಕ್ತಿ ಅಷ್ಟಾಧ್ಯಾಯಿ ಅನ್ನಂದ್ರೆ 18 ಅಧ್ಯಾಯಗಳ ವ್ಯಾಕರಣ ಗ್ರಂಥವನ್ನು ಬರೀತಾನ ಅವನು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಯಾರೂ ದಡ್ಡರಾಗಿಲ್ಲ. ನಮ್ಮ ಸ್ವಂತ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಇರ್ತದ. ನಮ್ಮ ಮೇಲೆ ನಮಗೆ ಭರವಸೆ ಅನ್ನೋದು ಬಹಳ ಮುಖ್ಯ ಇರ್ತದ. ಅಂತ ಭರವಸೆ ವಿಷಯಗಳನ್ನ ನೀವು ತುಂಬುವಂತ ಕೆಲಸ ಮಾಡಬೇಕು. ಶಿಕ್ಷಕರು ಕೂಡ ಉತ್ತಮವಾದ ಶಿಕ್ಷಣನ, ಮಾರ್ಗದರ್ಶನವನ್ನು ಮಾಡೋದು ಇವೆಲ್ಲವೂ ಕೂಡ ಬಹಳ ಅಮೂಲ್ಯವಾಗಿರ್ತದೆ. ಈ ಜ್ಞಾನ ಜ್ಯೋತಿ ಅನ್ನೋದ್ರಲ್ಲಿ ಬಹಳ ವಿಶಿಷ್ಟ ಐತಿ. ಜ್ಞಾನ ಅನ್ನೋದು ಬೆಳಕ, ಜ್ಯೋತಿ ಅನ್ನೋದು ಬೆಳಕ. ಎರಡೇ ರೀತಿಯಿಂದ ನಿಮಗೆ ಬೆಳಕು ಸಿಕ್ಕೇ ಸಿಗ್ತದ. ನಿಮ್ಮ ಮಕ್ಕಳ ಬದುಕಿನಲ್ಲಿ ಬೆಳಕೇ ತುಂಬಿರ್ತದ. ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದಿಂದ ನೀವೇನು ಚಿಂತೆ ಮಾಡಬೇಡ್ರಿ. ಇಲ್ಲಿಯ ಸಂಸ್ಕಾರ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಗುಣಮಟ್ಟದ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯ ಖಂಡಿತವಾಗಿಯೂ ಕೂಡ ಉತ್ತಮವಾಗಿ ರೂಪುಗೊಳ್ಳತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ ನಿಮ್ಮೆರಡು ಮಾತುಗಳಿಗೆ ವಿರಾಮ ಕೊಡುತ್ತವೆ. ಶ್ರೀ ಶಿವಾರ್ಪಣ.